ಫ್ರೆಂಡ್ಸ್, 50ರಿಂದ 55 ರೂಪಾಯಿ ನೋಡಿರೋ ಸ್ಟಾಕ್ನ 70ರಿಂದ 75 ರೂಪಾಯಿ ಹೆಂಗೆ ಬೈ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಸ್ಟಾಕ್ಸ್ನ ನಾನು ಪಿಕ್ ಮಾಡಿದ್ರು ಅದಕ್ಕೆ ಎಂಟ್ರಿ ಪ್ರೈಸ್ ಇರುತ್ತೆ. ಅಂದರೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಟಾಪ್ ಲಾಸು ಟಾರ್ಗೆಟ್ನ ಫಿಕ್ಸ್ ಮಾಡಿ ಬೈ ಮಾಡಿರ್ತೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಫಸ್ಟ್ ವಿಡಿಯೋ ನೋಡಿ ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ, ಯಾವುದೇ ಒಂದು ಸ್ಟಾಕು ಮಂತ್ಲಿ RSI 60 ಲೆವೆಲ್ ಕ್ರಾಸ್ ಆಗಿದ್ದಾದ್ಮೇಲೆ ಬೈ ಮಾಡೋಣ ಅಂತ ಅಂದ್ಕೊಂಡ್ರೆ ಆ ಸ್ಟಾಕು ಆಲ್ರೆಡಿ ಸ್ವಲ್ಪ ಮೇಲೆ ಹೋಗಿರುತ್ತೆ ಅಂತ ಫೀಲ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇವರೆಲ್ಲ ಏನು ಕೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಸ್ಟಾಕ್ನ ಇವರು 50ರಿಂದ 55 ರೂಪಾಯಿ ನೋಡಿರ್ತಾರೆ. ಅದು ಮಂತ್ಲಿ RSI ಕ್ರಾಸ್ ಆಗೋಷ್ಟರಲ್ಲಿ 70ರಿಂದ 75 ರೂಪಾಯಿ ಆಗಿರುತ್ತೆ. ಸೊ ಫ್ರೆಂಡ್ಸ್, 50ರಿಂದ 55 ರೂಪಾಯಿ ನೋಡಿರೋ ಸ್ಟಾಕ್ನ 70ರಿಂದ 75 ರೂಪಾಯಿ ಹೆಂಗೆ ಬೈ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇವರೆಲ್ಲ ಕೇಳೋ ಥರ RSI 60 ಲೆವೆಲ್ ಕ್ರಾಸ್ ಆಗೋಕ್ಕೂ ಮೊದಲು ಸ್ಟಾಕ್ ಮೇಲೆ ಹೋಗ್ತಾ ಇದೆಯಾ, ಇಲ್ಲ RSI 60 ಲೆವೆಲ್ ಕ್ರಾಸ್ ಆಗಿದ್ದಾದ್ಮೇಲೆ ಮೇಲೆ ಹೋಗ್ತಾ ಇದೆಯಾ ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಫಸ್ಟ್ ಎಕ್ಸಾಂಪಲ್ನ ನೋಡೋಣ. ನಮ್ಮ ಫಸ್ಟ್ ಎಕ್ಸಾಂಪಲ್ ITC ಲಿಮಿಟೆಡ್. ಫ್ರೆಂಡ್ಸ್, ಇವರೆಲ್ಲ ಕೇಳಿರೋ ಥರ ನೋಡಿ, ಇಲ್ಲಿ ಸ್ಟಾಕು 200 ರೂಪಾಯಿ ಇದೆ, ಇಲ್ಲಿ 163 ರೂಪಾಯಿ ಇದೆ, ಇಲ್ಲೊಂದ್ಸಲಿ 157 ರೂಪಾಯಿ ಇದೆ. ಇಲ್ಲೆಲ್ಲ ಈ ಸ್ಟಾಕ್ನ ITC ಒಳ್ಳೆ ಕಂಪ್ನಿ ಆದ್ರೂ ನಾನು ಬೈ ಮಾಡಬೇಕಾ ಬೇಡವಾ ಅಂತಂದರೆ ನಾನು ಇಲ್ಲೆಲ್ಲೂ ಬೈ ಮಾಡಲ್ಲ. ಏನಕ್ಕೆ ಅಂತಂದರೆ, ನಂದು ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಯಾವುದೇ ಸ್ಟಾಕ್ನ ಬೈ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪು RSI ಎಬೋ 60 ಬರಬೇಕು. ಸೊ ನಾನು ಎಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅಂದರೆ, ಎಲ್ಲಿವರೆಗೂ ಇದು RSI ಎಬೋ 60 ಮೇಲೆ ಬರಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ. ಯಾವಾಗ RSI ಎಬೋ 60 ಬಂತೋ ಆವಾಗ ನನಗೆ ITC ಕಡೆ ಗಮನ ಹೋಗುತ್ತೆ. ಇದು ಯಾವಾಗ ಬಂದಿದೆ ನೋಡಿ, 2022 ಏಪ್ರಿಲ್ನಲ್ಲಿ ಬಂದಿದೆ. ಪ್ರೈಸ್ ಎಷ್ಟಿದೆ? 273 ರೂಪೀಸ್ ಇದೆ. ಸೊ ನಾನು ಇಲ್ಲೆಲ್ಲೂ ಈ ಸ್ಟಾಕ್ ಬಗ್ಗೆ ಗಮನ ಇಲ್ಲ. ನನಗೆ ಯಾವಾಗ ಈ ಸ್ಟಾಕ್ ಮೇಲೆ ಕಾನ್ಸಂಟ್ರೇಷನ್ ಬಂತು ಅಂದರೆ, ಯಾವಾಗ RSI ಎಬೋ 60 ಬಂತೋ ಆವಾಗ ಬಂತು. ಸೊ ಇಲ್ಲಿ ನಾನು ನನ್ನ ಎಂಟ್ರಿ ಪ್ರೈಸು, ಸ್ಟಾಪ್ ಲಾಸ್ ಪ್ರೈಸು ಮತ್ತು ಟಾರ್ಗೆಟ್ನ ಫಿಕ್ಸ್ ಮಾಡಿ ನಾನು ಈ ಪ್ರೈಸಲ್ಲಿ ಎಂಟ್ರಿ ಆಗಿರ್ತೀನಿ. ಇವಾಗ ಎಷ್ಟಿದೆ? ಇವಾಗ 499 ರೂಪೀಸ್ ಇದೆ. ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಂಪಲ್ ರೈಮ್ಯಾಂಡ್ಸ್. ಫ್ರೆಂಡ್ಸ್ ನೋಡಿ, ಇದು ಅಷ್ಟೇ, ಇಲ್ಲಿ 300 ರೂಪಾಯಿ ಇದೆ, ಇಲ್ಲೊಂದ್ಸಲಿ 371 ಇದೆ. ಇಲ್ಲೆಲ್ಲೂ ನಾನು ಈ ಸ್ಟಾಕ್ನ ಬೈ ಮಾಡೋದ್ ಕಡೆ ಗಮನ ಕೊಟ್ಟಿರಲ್ಲ. ಯಾವಾಗ RSI ಎಬೋ 60 ಬಂತೋ ಆವಾಗ ನನ್ನ ಎಂಟ್ರಿ ಪ್ರೈಸು, ನನ್ನ ಸ್ಟಾಪ್ ಲಾಸು, ನನ್ನ ಟಾರ್ಗೆಟ್ನ ಫಿಕ್ಸ್ ಮಾಡಿ ನಾನು ಬೈ ಮಾಡ್ಕೊಂಡಿರ್ತೀನಿ. ಫ್ರೆಂಡ್ಸ್, ನಾನು ಯಾವುದೇ ಸ್ಟಾಕ್ನ ಬೈ ಮಾಡಿದ್ರು ವಿತೌಟ್ ಸ್ಟಾಪ್ ಲಾಸು ಬೈ ಮಾಡೋದಿಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ REC ಲಿಮಿಟೆಡ್. ಫ್ರೆಂಡ್ಸ್, REC ಲಿಮಿಟೆಡ್ ಈಗ ರೀಸೆಂಟ್ ಆಗಿ 2023 ಏಪ್ರಿಲ್ ಅಲ್ಲಿ RSI ಎಬೋ 60 ಹೋಗಿದೆ. ಅಲ್ಲಿಗೂ ಮೊದಲು ನೋಡಿ, ಮೊದಲು ಇಲ್ಲಿ 66 ರೂಪಾಯಿ ಇತ್ತು, ಅವಾಗಲೂ ನಾನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲೊಂದ್ಸಲಿ 100 ರೂಪಾಯಿಗೆ ಹೋಯ್ತು, ಅವಾಗಲೂ ನನ್ನ ಗಮನ ಇಲ್ಲ. ಯಾವಾಗ RSI ಎಬೋ 60 ಹೋಯ್ತು, ಇವಾಗ ಹೋಯ್ತು. ಈ ಟೈಮಲ್ಲಿ 2023 ಅಲ್ಲಿ ಈ ಸ್ಟಾಕ್ ಬಗ್ಗೆ ನನ್ನ ಗಮನ ಹೋಗಿರುತ್ತೆ. ನಾನು ಆ ಟೈಮಲ್ಲಿ ಇದಕ್ಕೆ ಒಂದು ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಬೈ ಮಾಡಿರ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಂಪಲ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಫ್ರೆಂಡ್ಸ್ ನೋಡಿ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲಿ 2017 ಜುಲೈ RSI ಎಬೋ 60 ಬಂತು. ಅದಕ್ಕೂ ಮೊದಲು ನಾನು ಈ ಸ್ಟಾಕ್ ಬಗ್ಗೆ ನೋಡೋಕ್ಕೆ ಹೋಗಿರಲ್ಲ. ಇಲ್ಲಿ ಬೈ ಬಂದಿರೋ ಪ್ರೈಸ್ ಅರೌಂಡ್ 170 to 200 ರೂಪೀಸ್. ನಾನು ಈ ಟೈಮಲ್ಲಿ ಈ ಸ್ಟಾಕಲ್ಲಿ ನನ್ನ ಸ್ಟಾಪ್ ಲಾಸು ಮತ್ತು ನನ್ನ ಟಾರ್ಗೆಟ್ನ ಫಿಕ್ಸ್ ಮಾಡಿ ಬೈ ಮಾಡಿರ್ತೀನಿ. ಫ್ರೆಂಡ್ಸ್, ಇನ್ನೊಂದು ಎಕ್ಸಾಂಪಲ್ಲು
ಅಪೋಲೋ ಟೈರ್ಸ್. ಫ್ರೆಂಡ್ಸ್ ನೋಡಿ, ಈ ಸ್ಟಾಕು ಆಲ್ಮೋಸ್ಟ್ 300 ರೂಪಾಯಿಂದ 70 ರೂಪಾಯಿಗೆ ಬಂದಿದೆ. ಈ ಯಾವುದೇ ಟೈಮಲ್ಲೂ ನಾನು ಬೈ ಮಾಡಿರಲ್ಲ. ಯಾಕೆ ಅಂತಂದ್ರೆ 300 ರೂಪಾಯಲ್ಲಿ ಬೈ ಮಾಡಿದ್ರೆ 70 ರೂಪಾಯಿಗೆ ಬಂದಿದೆ. ಸೊ ಈ ಡೌನ್ಫಾಲ್ನ ನಾನು ಈ RSI ಯೂಸ್ ಮಾಡ್ಕೊಳೋದ್ರಿಂದ ನಾನು ಅವಾಯ್ಡ್ ಮಾಡಿದ್ದೀನಿ. ಯಾವಾಗ ನಾನು ಇದು ಬೈ ಮಾಡಿರ್ತೀನಿ ಅಂದರೆ 2022 ಆಗಸ್ಟಲ್ಲಿ ಇದು 268 ರೂಪೀಸ್ ಇದೆ. ಅಂದರೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಟಾಪ್ ಲಾಸು ಟಾರ್ಗೆಟ್ನ ಫಿಕ್ಸ್ ಮಾಡಿ ಬೈ ಮಾಡಿರ್ತೀನಿ. ಫ್ರೆಂಡ್ಸ್, ಇದೇ ತರ ನಾನು RSI ನ ಮೇನ್ ಇಂಡಿಕೇಟರ್ ಆಗಿ ಕನ್ಸಿಡರ್ ಮಾಡಿಕೊಂಡು ಸ್ಟಾಕ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಟಾಕ್ಸ್ ನಾನು ಪಿಕ್ ಮಾಡಿದ್ರು ಅದಕ್ಕೆ ಎಂಟ್ರಿ ಪ್ರೈಸ್ ಇರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ, ಟಾರ್ಗೆಟ್ಸ್ ಇರುತ್ತೆ, ಪ್ರಾಫಿಟ್ಸ್ನ ಎಲ್ಲಿ ಬುಕ್ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋ ಕಂಪ್ಲೀಟ್ ಒಂದು ಪ್ರೋಸೆಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಕಂಪ್ಲೀಟ್ ಪ್ರೋಸೆಸ್ನ ನೀವು ತಿಳ್ಕೊಬೇಕು ಅಂತಂದರೆ ನಾವು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಆ ಆನ್ಲೈನ್ ಕ್ಲಾಸಸ್ಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಲ್ಲದನ್ನು ತಿಳಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಮುಖಾಂತರ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.